ನಾನು ಕರೆದಾಗ ಬಂದು ಮಲಗಬೇಕು. ಇದು ಒಂದು ನಟಿಗೆ ಅತ್ಯಂತ ಅಶ್ಲೀಲವಾಗಿ ಹಿಂಸೆ ಕೊಟ್ಟಿರುವಂತಹ ಘಟನೆ. ರಾತ್ರಿ ಹೊತ್ತು ವಿಡಿಯೋ ಕಾಲ್ ಮಾಡಬೇಕು, ಖಾಸಗಿ ಭಾಗಗಳನ್ನು ತೋರಿಸಬೇಕು, ನಾಯಕಿಯಾಗಿ ನಟಿಸಬೇಕಂದ್ರೆ ನಾನು ಹೇಳಿದಂತೆ ಕೇಳಬೇಕು. ಹೀಗಂತ ಆ ಡೈರೆಕ್ಟರ್ ಹೆಣ್ಣು ಮಗಳಿಗೆ ಕಿರುಕುಳವನ್ನು ಕೊಟ್ಟಿದ್ದಾನಂತೆ. ಸಿನಿಮಾ ನಟಿಗೆ ಡೈರೆಕ್ಟರ್ ಒಬ್ಬ ಅಶ್ಲೀಲವಾಗಿ ಕಿರುಕುಳವನ್ನ ಕೊಟ್ಟಿದ್ದಾನೆ. ನಾನು ಕರೆದಾಗ ಬಂದು ಮಲಗಬೇಕು, ಇದೆಂತಹ ಮಾತು. ರಾತ್ರಿ ಹೊತ್ತು ವಿಡಿಯೋ ಕಾಲ್ ಮಾಡಬೇಕು, ಖಾಸಗಿ ಭಾಗಗಳನ್ನು ತೋರಿಸ್ಬೇಕಂತೆ, ನಾಯಕಿಯಾಗಿ ನಟಿಸಬೇಕಂದ್ರೆ ನಾನು ಹೇಳದಂತೆ ಕೇಳಬೇಕು. ಹೀಗಂತ ಆ ಡೈರೆಕ್ಟರ್ ಹೆಣ್ಣು ಮಕ್ಕಳಿಗೆ ಕಿರುಕುಳವನ್ನ ಕೊಟ್ಟಿದ್ದಾನಂತೆ. ಹಾಗಾದ್ರೆ ಆ ಡೈರೆಕ್ಟರ್ ಯಾರು, ಅವರ ಹಿನ್ನೆಲೆ ಎಂತಹದ್ದು ಎಲ್ಲವನ್ನು ಹೇಳ್ತೀವಿ. ಸಿನಿಮಾ ನಟಿಯರು ಪಾಪ ನಾನಾ ಕನಸುಗಳನ್ನು ಕಟ್ಟಿಕೊಂಡು ಸಿನಿಮಾ ಕ್ಷೇತ್ರಕ್ಕೆ ಬಂದಿರ್ತಾರೆ. ಡೈರೆಕ್ಟರು ತನ್ನ ಕಾಮತೃಷೆಗೆ ಬೇಕಾದ ಹಾಗೆ ಹೆಣ್ಣು ಮಕ್ಕಳ ಜೊತೆ ಮಾತನಾಡಬೇಕು ಎನ್ನುವಂತಹ ನಿಯಮಗಳೇನೂ ಇಲ್ಲ. ಈ ಚಂಡಾಳರಿಗೆ ಹೆಣ್ಣುಮಕ್ಕಳು ಇರ್ತಾರೆ ತಾನೇ, ಮಕ್ಕಳು ತಮ್ಮ ಮಕ್ಕಳಂತೆ ಅಲ್ವಾ ಎಲ್ಲ ಹೆಣ್ಣು ಮಕ್ಕಳು. ಆದರೆ ಕೆಲ ಡೈರೆಕ್ಟರ್ಗಳಿಗೆ ತಮ್ಮ ಕಾಮತೃಷೆಯೇ ಅವರಿಗೆ ಮುಖ್ಯವಾಗಿ ಹೋಗುತ್ತೆ. ಆಕೆ ಇಂಪ್ರೂವ್ ಆಗಬೇಕು ಅಂದರೆ ಈತ ಹೇಳ್ದಂಗೆ ಕುಣಿಬೇಕು, ಈತ ಕರೆದಂಗೆ ಬರಬೇಕು, ಈತ ಕೇಳಿದ್ದಕ್ಕೆ ಸಹಕರಿಸಬೇಕು. ಸಹಕರಿಸದೇ ಇರುವಂತಹ ನಟಿಯರನ್ನು ಸಿನಿಮಾ ಕ್ಷೇತ್ರದಿಂದ ಹೊರಗಿಡ್ತಾನೆ, ಅವರಿಗೆ ಅವಕಾಶಗಳೇ ಸಿಗದ ಹಾಗೆ ಮಾಡ್ತಾನೆ. ಇದು ಕೆಲ ಡೈರೆಕ್ಟರ್ಗಳ ಕಾಮದ ಕತೆ. ಇದೇ ತರಹ ಒಂದು ನಟಿಯೊಬ್ಬರಿಗೆ ಡೈರೆಕ್ಟರ್ ಒಬ್ಬ ಕಾಟ ಕೊಟ್ಟಿದ್ದಾರಂತೆ. ಹಾಗಾದರೆ ಆ ಡೈರೆಕ್ಟರ್ ಯಾರು, ಹಾಗಾದರೆ ಆ ನಟಿ ಯಾರು, ಆಕೆ ಯಾವ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ರು? ಎಸ್, ಸ್ಟಾರ್ ನಿರ್ದೇಶಕನ ವಿರುದ್ಧ ಕೇಳಿ ಬಂತು ಕಿರುಕುಳ ಆರೋಪ. ಹಾಗಾದ್ರೆ ಆ ಮಹಾನುಭಾವ ಯಾರು? ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಖ್ಯಾತ ಡೈರೆಕ್ಟರ್ನಿಂದ. ಪುಟ್ಟ ಗೌರಿ ಮದುವೆ, ಮಂಗಳ ಗೌರಿ ಮದುವೆ, ನಾಗಿಣಿ, ರಾಮಾಚಾರಿಯಂತಹ ಧಾರಾವಾಹಿಗಳನ್ನ ನಿರ್ದೇಶಿಸಿದ ನಿರ್ದೇಶಕ ಅವರು ಬೇರಾರೂ ಅಲ್ಲ, KS ರಾಮ್ಜಿ. ರಾಮ್ಜಿ ಯುವತಿಯರಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ರ? ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದ್ದೀವಿ. ಹಾಗಾದರೆ ಈ ಹೆಣ್ಣು ಮಕ್ಕಳ ಆರೋಪಗಳು ನಿಜಾನ? ಮಧ್ಯರಾತ್ರಿಯಲ್ಲಿ ವಿಡಿಯೋ ಕಾಲ್ ಮಾಡಿ ಹುಡುಗಿಯರ ಖಾಸಗಿ ಭಾಗಗಳನ್ನು ಕಳಿಸಿ ಅಂತ ಕೇಳ್ತಾ ಇದ್ನಂತೆ. ಹಾಗಾದರೆ ಇದು ನಿಜವಾ? ಇದ್ರ ಸತ್ಯಾಸತ್ಯತೆಗಳೇನು? ಒಬ್ಬ ಡೈರೆಕ್ಟರ್ ಆದವನು ಧಾರಾವಾಹಿ ನಟಿಯರಿಗೆ ಆಗಿರಲಿ, ಸಿನಿಮಾ ನಟಿಯರಿಗೆ ಆಗಿರಲಿ, ಈ ತರಹ ಕಿರುಕುಳವನ್ನು ಕೊಡಬಹುದಾ? ಹೆಣ್ಣು ಮಕ್ಕಳಿಗೆ ಸಿಗಬೇಕಾದಂತಹ ಮೂಲಭೂತ ಸ್ವಾತಂತ್ರ್ಯ ಮತ್ತು ಅವರ ಘನತೆಗೆ ಧಕ್ಕೆಯಾಗದಂತೆ ಕಾಪಾಡಬೇಕಾದ ಜವಾಬ್ದಾರಿ ನಿರ್ದೇಶಕನದ್ದು ಅಥವಾ ಡೈರೆಕ್ಟರ್ನದ್ದು ಕೂಡ ಇರುತ್ತೆ. ಆದರೆ ಹೆಣ್ಣು ಮಕ್ಕಳ ಜೊತೆ ಡೈರೆಕ್ಟರ್ ಒಬ್ಬ ಈ ರೀತಿ ಮಾತನಾಡ್ತಾನೆ ಅನ್ನೋದಾದರೆ ಅವರ ಸೆಕ್ಯೂರಿಟಿಯ ವಿಚಾರದಲ್ಲಿ ಎಷ್ಟೊಂದು ವೈಫಲ್ಯತೆಗಳು ಕಾಣ್ತಾ ಇದೆ ಈ ಧಾರಾವಾಹಿ ಕ್ಷೇತ್ರಗಳಲ್ಲಿ ಎನ್ನುವಂತಹದ್ದು. ಸೊ ಈಗಾಗಲೇ ಆತನ ವಿರುದ್ಧ ದೂರು ಕೇಳಿ ಬರ್ತಾ ಇದೆ. ಹಾಗಾದರೆ ಆತ ಮಾಡಿದ್ದು ನಿಜಕ್ಕೂ ಕೂಡ ಅದು ನಿಜಾನ ಎನ್ನುವಂತಹದ್ದು ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಲ್ಲಿ ಅನುಮಾನಗಳಿರ್ತವೆ. ನಕಲಿ ಖಾತೆ ತೆರೆದು ರಾಮ್ಜಿ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ರ? ರಾಮ್ಜಿ ಕೊಟ್ಟ ದೂರಿನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾವು ಹೇಳ್ತೀವಿ. ಪಶ್ಚಿಮ ವಿಭಾಗದ ಸೈಬರ್ ಠಾಣೆಗೆ ದೂರು ಕೊಟ್ಟಿದ್ದ ರಾಮ್ಜಿ ಜನವರಿ 24ರಂದು ಇನ್ಸ್ಟಾ ಖಾತೆಯೊಂದರಲ್ಲಿ ರಾಮ್ಜಿ ಫೋಟೋ ಬಳಕೆಯಾಗಿದೆ. ಅವರ ವಿರುದ್ಧ ನಟಿಯರಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಆರೋಪ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ರಾಮ್ಜಿ ಹೆಸರಿಗೆ ಮಸಿ ಬಳಿಯುವಂತಹ ಪ್ರಯತ್ನಗಳು ನಡೆದಿದ್ದಾವ. ಫೇಕ್ ಅಕೌಂಟ್ ಸೃಷ್ಟಿಸಿರುವ ಅಪರಿಚಿತನನ್ನ ಪತ್ತೆ ಮಾಡಿ ಅಂತ ಹೇಳಿ ಸೈಬರ್ ಕ್ರೈಮ್ ಠಾಣೆಗೆ ದೂರು ದಾಖಲಾಗಿದೆ. ಕ್ರಮ ಕೈಗೊಳ್ಳುವಂತೆ ರಾಮ್ಜಿ ದೂರಿನಲ್ಲಿ ಒತ್ತಾಯಿಸಿದ್ದಾರೆ. ನೋಡಿ, ನಾವು ಏನು ಹೇಳಿದ್ವಲ್ಲ ಧಾರಾವಾಹಿಗಳ ಹೆಸರು, ಆ ಧಾರಾವಾಹಿಗಳ ಡೈರೆಕ್ಟರ್ ಪಾಪ ಈ ರಾಮ್ಜಿ. ಈ ರಾಮ್ಜಿಯ ಖಾತೆಯಂತೆ ಹೋಲುವಂತಹ ಮತ್ತೊಂದು ಇನ್ಸ್ಟಾಗ್ರಾಮ್ ಖಾತೆಯನ್ನು ಕೆಲ ಕಿಡಿಗೇಡಿಗಳು ಕ್ರಿಯೇಟ್ ಮಾಡಿದ್ದಾರೆ. ಆ ಖಾತೆಯಲ್ಲಿ ತನಗಿಷ್ಟ ಆಗುವಂತಹ ನಟಿಯರಿಗೆ ಆತ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳುಹಿಸಿಕೊಟ್ಟಿದ್ದಾನೆ.
ಡೈರೆಕ್ಟರ್ ರಾಮ್ಜಿ ಅನ್ನೋ ಥರಾನೇ ಮೆಸೇಜ್ ಮಾಡಿದ್ದಾನೆ. ನಿಮ್ಮ ಪ್ರೈವೇಟ್ ಪಾರ್ಟ್ಗಳ ವಿಡಿಯೋಗಳನ್ನು ಕಳಿಸ್ಕೊಡಿ ಅಂತ ಅಷಡ್ಢಾಳ ಅವಿವೇಕಿ ಕೇಳ್ಕೊಂಡಿದ್ದಾನಂತೆ. ಹೀಗಂತ ರಾಮ್ಜಿ ಅವರು ಪ್ರತಿ ದೂರನ್ನು ದಾಖಲು ಮಾಡಿದ್ದಾರೆ. ರಾಮ್ಜಿ ವಿರುದ್ಧ ಯಾವಾಗ ಈ ಥರದ ಆರೋಪ ಕೇಳಿಬಂತು, ಫೇಕ್ ಅಕೌಂಟ್ನ ಪೋಸ್ಟರ್ಗಳೆಲ್ಲ ವೈರಲ್ ಆಯಿತು. ಅದಾದ ನಂತರ ರಾಮ್ಜಿ ಎಚ್ಚೆತ್ತುಕೊಂಡ್ರು, ನೋಡಿ ನನ್ನ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು, ನಕಲಿ ಅಕೌಂಟನ್ನು ಸೃಷ್ಟಿ ಮಾಡ್ಕೊಂಡು ಹೆಣ್ಣು ಮಕ್ಕಳಿಗೆಲ್ಲ ಮೆಸೇಜ್ ಮಾಡ್ತಾ ಇದ್ದಾನೆ, ಅಶ್ಲೀಲವಾಗಿ ಸಂದೇಶಗಳನ್ನು ಕಳುಹಿಸಿಕೊಡ್ತಾ ಇದ್ದಾನೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇದೊಂದು ನಕಲಿ ಫೇಕ್ ಅಕೌಂಟು, ನನ್ನ ಹೆಸರಿಗೆ ಮಸಿ ಬಳಿಯುವಂತಹ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಪಶ್ಚಿಮ ವಿಭಾಗದ ಸೈಬರ್ ಠಾಣೆಗೆ ದೂರು ಕೊಟ್ಟಿದ್ದ ರಾಮ್ಜಿ ಜನವರಿ 24ರಂದು ಇನ್ಸ್ಟಾ ಖಾತೆ ಒಂದರಲ್ಲಿ ರಾಮ್ಜಿ ಫೋಟೋ ಬಳಕೆಯಾಗಿದೆ. ಅವರ ವಿರುದ್ಧ ನಟಿಯರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿರುವಂತಹ ಆರೋಪ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ರಾಮ್ಜಿ ಹೆಸರಿಗೆ ಮಸಿ ಬಳಿಯುವಂತಹ ಪ್ರಯತ್ನ, ಸಿನಿಮಾ ಮಂದಿಗೆ ಸೋಷಿಯಲ್ ಮೀಡಿಯಾ ಕ್ರಿಮಿಗಳ ಕಾಟ ಎದುರಾಗ್ತಾ ಇದೆ. ಫೇಮಸ್ ಆದವರನ್ನ ಕಾಡುತ್ತಿರುವಂತಹ ಕೆಲ ಡಿಜಿಟಲ್ ಅಕ್ರಮಿಗಳು ಪಾಪ ಟ್ರೋಲರ್ಗಳಿಂದಾಗಿ ರಾಮ್ಜಿ ಮಾನಕ್ಕೆ ಕುತ್ತು ಬಂದಂತಾಗಿದೆ. ಪಾಪ ಅವರಿಗೆ ಗೊತ್ತಿಲ್ಲ ವಿಷಯ. ಇಂತಹ ಅಪಪ್ರಚಾರ ತಡೆಗೆ ನಟ ನಟಿಯರ ಒತ್ತಾಯಗಳು ಕೂಡ ಕೇಳಿ ಬಂದಿರುವಂತಹದ್ದು. ಸಿನಿಮಾ ಮಂದಿಗೆ ಸೋಷಿಯಲ್ ಮೀಡಿಯಾ ಕ್ರಿಮಿಗಳ ಕಾಟ ಎದುರಾಗಿರುವಂತಹದ್ದು. ಫೇಮಸ್ ಆದವರನ್ನ ಕಾಡುತ್ತಿರುವ ಟ್ರೋಲರ್ಸ್ಗಳು ನೋಡಿ, ಪಾಪ ಆ ಮನುಷ್ಯ ಕೆಲಸನೇ ಮಾಡಿಲ್ಲ. ಆ ಥರ ತಮ್ಮ ಧಾರಾವಾಹಿಯಲ್ಲಿ ನಟಿಸುವಂತಹ ನಟಿಯರನ್ನ ಕೆಲವರು ಸಹೋದರಿ ಅಂತ ಕಾಣ್ತಾರೆ. ಈ ರಾಮ್ಜಿ ಎನ್ನುವಂತಹ ನಿರ್ದೇಶಕ ಆ ಕೆಲಸ ಮಾಡಿಲ್ಲ. ಅವ್ರು ಯಾರಿಗೂ ಕೂಡ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳಿಸೋದಾಗಲಿ, ಖಾಸಗಿ ಭಾಗಗಳನ್ನು ಕೇಳೋದಾಗಲಿ ಕೃತ್ಯವನ್ನೇ ಮಾಡಿಲ್ಲ. ಅವರ ಹೆಸರಿನಲ್ಲಿ ಯಾವನೋ ಒಬ್ಬ ಕ್ರಿಮಿನಲ್ಲು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ತಮಗೆ ಬೇಕಾದಂಥ ಹುಡುಗಿಯರಿಗೆ ಮೆಸೇಜ್ ಮಾಡಿದ್ದಾನೆ. ನೋಡಿದವರು ಇದು ರಾಮ್ಜಿನೇ ಮಾಡಿದ್ದು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಸೊ ಈಗ ದೂರು ದಾಖಲಾಗಿದೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ. ಸೈಬರ್ ಕ್ರೈಮ್ ಪೊಲೀಸರು ಈಗ ಆ ದೂರನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟಂಥ ಕಿಡಿಗೇಡಿಗಳನ್ನು ಹಿಡಿಯುವಂಥ ಪ್ರಯತ್ನದಲ್ಲಿದ್ದಾರೆ.